ಇಟ್ಕೊಳ್ಳಿ ಕ್ಯಾಮ್ರಾ. ಗಿವ್ ಇಟ್. ಅವ್ರತವ್ರೆ ಇವ್ರಿಗಂತೂ ಕೊಡಲ್ಲ ಮಾಡ್ಬಿಟ್ಟು ಏನು ಮಾಡ್ದಾರ ತರ ಇರೋದು ನೋಡಿ. ಏನೋ ಕಂದಲೆ ಏನೋ 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 ನನಗೆ ಇವತ್ತು ಅರ್ಥ ಆಯ್ತು ಯಾಕೆ ಹೆಣ್ಮಕ್ಳು ನೈಟಿ ಹಾಕ್ತಾರೆ ಅಂತ. ನೋಡಿ ನಮ್ಮ ಮಾಡಲ್ ಹೆಂಗಿದ್ದಾರೆ. ಸುಜಿತ್ ಅಲ್ಲೇ ನಿಂತ್ಕೊಂಡು ಅಕ್ಕಂಗೆ ಸ್ಕೆಚ್ ಹಾಕ್ತವನೆ. ಮಕ್ಕಳಾಟ ಆಡಿ ನೋಡಿ ಬೆವ್ರ್ತಾರೆ. ಎಲ್ಲೋ ಬರ್ಬೇಕಾಗಿರೋ ಬೆವ್ರು ಎಲ್ಲೋ ಬರ್ತಾ ಇದೆ. ದೇವ್ರೆ ನೋಡಪ್ಪ, ಹಿಂಗೆ ಬೋಧಿ ವೃಕ್ಷದ ಕೆಳಗಡೆ ಆಯಿತು. ಇವಾಗ ನಿಮ್ಮ ಮುಂದೆ ಇವನಿಗೆ ಜ್ಞಾನೋದಯ ಮಾಡೋ ಥರ ಮಾಡಿ ಇವ್ನಿಗೊಂದು ಹೆಣ್ಣು ನೋಡಿ ಮದುವೆ ಮಾಡೋ ಥರ ಮಾಡ್ಬಿಡು. ಬೇಡನ್ನ ಬಿಡ್ತೀರಾ? ಅದು ಬ್ರಹ್ಮಚಾರಿ ದೇವ್ರಗಳ ಹತ್ರನೇ ಬಿಡ್ತೀರಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಾಮಿಸ್ ನ ಮಾಡಿದ್ದೆ. ಈ ಚಾಲೆಂಜ್ ಅಲ್ಲಿ ಯಾರು ಸೋಲ್ತಾರೆ ಅವರು ಆಪೋಸಿಟ್ ಪರ್ಸನ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರಿಗೆ ಜಾಸ್ತಿ ವೋಟ್ ಬರುತ್ತೆ ಅವರು ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಸುಜಿತ್ ಮಾಡಿದಂತ ಚಾಲೆಂಜ್ ಅಲ್ಲಿ ತುಂಬಾ ಜನ ಸುಜಿತ್ ವಿನ್ನರ್ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಸೊ ನೀವು ಕಮೆಂಟ್ ಮಾಡಿದ್ರೆ ನಾನು ಒಪ್ಕೊಂತೀನಿ. ಪಾಪ ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ರು. ವಿಡಿಯೋ ಎಡಿಟ್ ಮಾಡಿದ್ಮೇಲೆ ಗೊತ್ತಾಯ್ತು ಎಲ್ಲಾ ಮಾಡ್ಬಿಟ್ಟು ಏನು ಮಾಡಿದಾರ ತರ ಇರೋದು ನೋಡಿ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೊ ಸುಜಿತ್ ವಿನ್ನರ್. ಸೊ ಆಕ್ಚುಲಿ ಶ್ರೀಲಂಕಾ ಕರ್ಕೊಂಡ್ ಬಂದಿದ್ದು ಸುಜಿತಾನೆ. ಬಟ್ ಇವತ್ತು ಒಂದು ದಿನದ ಎಕ್ಸ್ಪೆನ್ಸ್, ಯಾಕಂದ್ರೆ ನಾನು ನಿಮ್ಗಳಿಗೆಲ್ಲ ಪ್ರಾಮಿಸ್ ಮಾಡಿದ್ದೆ ಇವತ್ತಿನ ಎಕ್ಸ್ಪೆನ್ಸ್ ನಾನು ನೋಡ್ಕೊತೀನಿ. ಇವತ್ತು ನಾವು ಶ್ರೀಲಂಕಾನ ಎಕ್ಸ್ಪ್ಲೋರ್ ಮಾಡಬೇಕು. ಶ್ರೀಲಂಕಾದಲ್ಲಿ ಇರೋ ಒಂದಿಷ್ಟು ಜಾಗಗಳನ್ನ ನಿಮಗ್ ತೋರಿಸ್ಬೇಕು. ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಇವಾಗ ತಿಂಡಿ ಮಾಡಿ ರೂಮಿಗೆ ಬಂದಿದ್ದೀವಿ. ಇವಾಗ ಏನ್ ಮಾಡೋಣ? ಫಸ್ಟ್ ಅಡ್ವೆಂಚರ್. ಬೇಗ ಟೈಮ್ ಇಲ್ಲ. ಸ್ವಿಮ್ಮಿಂಗ್ ಮಾಡೋಣ ನಡೀರಿ. ಸರಿ ಆಯ್ತು ನಡೀರಿ. A few moments later. ಸ್ವಿಮ್ಮಿಂಗ್ ಪೂಲ್ ಹೋಗೋದಕ್ಕೆ ಈ ತರ ರೆಡಿ ಮಾಡ್ತೀವಿ. ಅಪ್ಪ ಮುಚ್ಕೊಳ್ಳಿ, ಕಾಣಿಸ್ತೈತೆಲ್ಲ. ಏನ್ ತಮಾಷೆ ಅಂದ್ರೆ ನಾರ್ಮಲ್ ಆಗಿ ಹೋಗೋದು ಬೇಡ ಸ್ವಿಮ್ಮಿಂಗ್ ಪೂಲ್ಗೆ, ಡಿಫ್ರೆಂಟ್ ಆಗಿ ಹೋಗೋಣ ಅಂದ್ಬಿಟ್ಟು ಕಟ್ಕೊಳ್ಳಿ ಬ್ರೋ. ಇದು ಅಲ್ಲಿ ಉದಿಸ್ಕೊಂಡ್ ಬಂದಿರ್ತೀರ ಹೋಗಿ. ನನಗೆ ಇವತ್ತು ಅರ್ಥ ಆಯ್ತು ಯಾಕೆ ಹೆಣ್ಮಕ್ಳು ನೈಟಿ ಹಾಕ್ತಾರೆ ಅಂತ. ಯಾಕಂದ್ರೆ ನಿಮ್ಗೂ ಅರ್ಥ ಆಗ್ಬೇಕು ಅಂದ್ರೆ ನೀನ್ ಹಾಕೊಳ್ಳಿ, ಗೊತ್ತಾಗುತ್ತೆ. ಇದೇ ಪೂಲು, ವ್ಯೂ ನೋಡಿ. ಇದು ಪೂಲು, ಅದು ಸಮುದ್ರದ ನೀರು. ನೆಕ್ಸ್ಟ್ ಲೆವೆಲ್ ಇದೆ. ನೋ ಡೈವಿಂಗ್ ಅಂತೆ. ಮತ್ತೆ ಇನ್ನೇನ್ ಮಾಡೋದಿಲ್ಲಿ ಈ ಪೂಲಲ್ಲಿ ಇಷ್ಟೇ ಆಳ ಇರೋದು. ಇದು ಮೊಣ್ಕಾಲ್ವರೆಗೂ ಐತೆ. ಹುಷಾರು, ಆಮೇಲೆ ಹಂಗೆ ಆಚೆಗೆ ಬಿದ್ದೋಗ್ಬಿಟ್ರಿರಾ ನೋಡಿ. ಪೂಲ್ ಎಂಡಾದ್ರೆ ಇಂಡಿಯನ್ ಓಷನ್ ಸಾಕಾದಾಗೈತೆ. ಮಾಡಿ ಪೋಸ್ ಹೊಡಿರಿ ರೀ. A few moments later. ಸ್ವಿಮ್ಮಿಂಗ್ ಎಲ್ಲ ಆಯ್ತು. ತಮಾಷೆ ಏನು ಅಂದ್ರೆ ಇವಾಗ ಒಂದು ಸೀನ್ ನೋಡಿದೆ. ಏನದು? ನಮ್ಮ ಇಂಡಿಯಾದಲ್ಲಿ ಎಲ್ಲಾದ್ರೂ ಸಣ್ಣ ಹೋಗ್ತಾರೆ ಅಂದ್ರೆ ಸನ್ಸ್ಕ್ರೀನ್ ಹಚ್ಕೊಂಡ್ ಬರ್ತಾರೆ ಕಪ್ಪಾಗ್ಬಾರ್ದು ಅಂತ. ಬಟ್ ಇಲ್ಲಿ ಕಪ್ಪಾಗ್ಬೇಕು ಅಂತಾನೆ ಬಂದು ಇಲ್ಲಿ ಮಾಡ್ಕೋತಾರೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಶ್ರೀಲಂಕಾದ ಕೊಲಂಬೋದಲ್ಲಿ ಒಂದಿಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಕ್ಯಾಬ್ನ ಬುಕ್ ಮಾಡಿದ್ದೀವಿ. ಬನ್ನಿ ಹೊಡೋಣ. ಸೊ ನಮ್ಮ ಹೋಟೆಲ್ನ ವ್ಯೂ ಇದು. ಸೊ ಇದು ಲಾಬಿ. ಲಂಕಾದ ಎಂಬ್ಲಮ್ ಅಲ್ಲಿ ಇರುತ್ತಲ್ಲ ಸಿಂಹ, ಅಲ್ಲೊಂದು ಸಿಂಹ ಐತೆ, ಇಲ್ಲೊಂದು ಸಿಂಹ ಐತೆ. ಸೊ ನಮ್ಮ ಕ್ಯಾಬ್ ಪಾಪ ಬಂದು ಅರ್ಧ ಅವರಿಂದ ವೆಯ್ಟ್ ಮಾಡ್ತಾನೆ ಅವ್ರೆ. ಚೆನ್ನಾಗಿದ್ದೀರಾ ಬ್ರೋ? ಚೆನ್ನಾಗಿದ್ದೀರಾ? ಹೊರಗಡೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಡು ನಾಟ್ ಸ್ಮೋಕ್, ಪ್ಲೀಸ್ ಕ್ಲೋಸ್ ದ ಡೋರ್ ಸ್ಲೋಲಿ ಅಂತ ಹೇಳಿ. ಇಲ್ಲಿ ಕಾಲಿಡಬೇಡಿ ಅಂತ. ಶ್ರೀಲಂಕಾದಲ್ಲಿ ಯಾವುದು ವ್ಲಾಗ್ ಮಾಡಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿದ್ದೆ. ಬಟ್ ಮಾಡ್ತಿರೋ ಮೇನ್ ರೀಸನ್ ಏನು ಗೊತ್ತಾ? ನನಗೆ ಒಂದು ಅಸಂಪ್ಷನ್ ಇತ್ತು, ಶ್ರೀಲಂಕಾ ನಮ್ಗಿಂತ ಬಡ ರಾಷ್ಟ್ರ, ಅಷ್ಟೊಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿರಲ್ಲ, ಸೇಮ್ ನಮ್ಮ ಬೆಂಗಳೂರು ಹೆಂಗಿದೆ ಆ ಥರ ಇದೆ ಅಂತ ಅನ್ಕೊಂಡಿದ್ದೆ. ನಿಜ ಹೇಳಿ, ನೀವು ಫಸ್ಟ್ ಏನು ಅನ್ಕೊಂಡಿದ್ರಿ ಶ್ರೀಲಂಕಾ? ನಾನು ಹಂಗೆ ಅನ್ಕೊಂಡಿದ್ದೆ ಅಲ್ಲ, ಯಾವ್ದು ಲೋಕಲ್ ಏನು ಇರಲ್ಲ ಇಲ್ಲಿ, ಏನು ತಿನ್ನಕ್ಕೂ ಸಿಗಲ್ಲ, ಏನು ಇಲ್ಲ ಅಂತ. ದೇವ್ರಾಣೆ ಹೇಳ್ತೀನಿ, ರೋಡ್ಸ್ ಇರ್ಬೋದು, ಕಾರ್ಸ್ ಇರ್ಬೋದು, ಕ್ಲೀನಿನೆಸ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸುಮ್ಮನೆ ಯಾವುದೋ ದೇಶಕ್ಕೆ ಬಂದ್ಬಿಟ್ಟು ಹೊಗಳ್ತಾ ಇದೀವಿ ಅಂತಲ್ಲ. ನಮ್ಮ ದೇಶ ಈ ದೇಶದ ತರ ಡೆವಲಪ್ ಆಗೋದಕ್ಕೂ ಇನ್ನೂ ಬೇಜಾನ್ ಟೈಮ್ ಬೇಕು. ಏನಂತೀರಾ ಬ್ರೋ? ಆನೆಸ್ಟ್ ಆಗಲ್ಲ. 100%. ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಏನ್ ಗೊತ್ತಾ ನೋಡಿ, ಇಲ್ಲಿ ಪ್ರತಿಯೊಬ್ಬರಿಗೂ ಸಿವಿಕ್ ಸೆನ್ಸ್ ಅನ್ನೋದು ಜಾಸ್ತಿ ಐತೆ. ಎಲ್ ಬೇಕಲ್ಲಿ ಉಚ್ಚವಿಯಲ್ಲ, ಎಲ್ ಬೇಕಲ್ಲಿ ಉಗಿಯಲ್ಲ. ಅಂಡ್ ಟ್ರಾಫಿಕ್ ರೆಡ್ ಸಿಗ್ನಲ್ ಇದ್ರೆ ಎಷ್ಟೊತ್ತಾದ್ರೂ ಆಗಿರ್ಲಿ, ಇನ್ಕ್ಲೂಡಿಂಗ್ ಅಸ್. ನಾವು ಏನ್ ಮಾಡ್ತೀವಿ, ಯಾರೋ ನೋಡ್ತಾ ಇಲ್ಲ ಅಂದ್ರೆ ಜಿ ಅಂತ ಆರಿಸ್ಬಿಡ್ತೀವಿ. ಇಲ್ಲಿ ಹಂಗೆಲ್ಲ ಇಲ್ವೇ ಇಲ್ಲ. ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಇಲ್ಲಿ ಆರನ್ ಸೌಂಡೇ ಕೇಳ್ಸಲ್ಲ ಬ್ರೋ. ಮಧ್ಯರಾತ್ರಿ 2 ಗಂಟೆಗೆ ಮೊನ್ನೆ ಎಲ್ಲಿ ಹೊರಗಡೆ ಹೋಗಿದ್ವಿ, ಅವಾಗ ಬರ್ತಾ ಇದ್ವಿ. ಆಗ್ಲೂ ಕೂಡ ಪ್ರತಿ ಸಿಗ್ನಲ್ ಯಾರು ಇಲ್ಲ ಅಂದ್ರೂ ನಿಲ್ಸ್ಬಿಟ್ಟು ಸಿಗ್ನಲ್ ಬಿಟ್ಟಾಗ್ಲೇನೆ ಮೂವ್ ಮಾಡಿದ್ರು. ನಿಜವಾಗ್ಲೂ ಇದನ್ನ ನಾವೆಲ್ಲ ಅಡಾಪ್ಟ್ ಮಾಡ್ಕೋಬೇಕು. ಇದು ಕರೆಕ್ಟ್. ಲೋಟಸ್ ಟವರ್ ಅಲ್ಲ ಬ್ರೋ ಇದು? ರಾತ್ರಿ ಮಾತ್ರ ಸೆಕ್ಸಿಯಾಗಿ ಕಾಣಿಸುತ್ತೆ. ಅಲ್ಲಿ ಪೋರ್ಟ್ ಸಿಟಿಯಿಂದ ನೀವು ಈ ಕಡೆ ವ್ಯೂ ನೋಡಿದ್ರೆ ಲಿಟ್ರಲಿ ಒಳ್ಳೆ ನ್ಯೂಯಾರ್ಕ್ ಫೀಲ್ ಇರುತ್ತೆ. ಹೌದಾ ಗೈಸ್? ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಕರ್ಕೊ ಬಂದ್ರು, ಶ್ರೀಲಂಕಾದ ದೇವಸ್ಥಾನ. ಥ್ಯಾಂಕ್ ಯು.
ಥ್ಯಾಂಕ್ ಯು. ನಾನು ನೋಡಿ ನಮ್ಮ ದೇಶದಲ್ಲಿ ಆಗಿದ್ರೆ ದಿಸ್ ಟೆಂಪಲ್ ಕಾಲ್ಡ್ ಗಂಗಾರಾಮ್. ಏನಂತ? ಗಂಗಾರಾಮ್ ದೇವಸ್ಥಾನ. ಗಂಗಾರಾಮ್, ಜೈ ಶ್ರೀರಾಮ್. ನಮ್ಮ ಕಡೆ ಎಲ್ಲ ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಆಲ್ರೆಡಿ ಫಸ್ಟ್ ದುಡ್ಡು ಕೊಡು ಅಂತ ಇರ್ತಾರೆ. ಇಲ್ಲಿ ಅವರೇ ಎಲ್ಲ ಇಟ್ಟಿದ್ದಾರೆ ಬ್ಯಾಸ್ಕೆಟ್ಸ್ಗಳು. ಆ ಬ್ಯಾಸ್ಕೆಟಲ್ಲಿ ಇಟ್ಕೊಬೇಕು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಆದರೆ ಅವ್ರದೇ ಒಂದು ಟ್ರೆಡಿಷನ್ ಇರುತ್ತೆ. ಟ್ರೆಡಿಷನ್ ಏನಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಮಂಡಿ ಕಾಣಿಸ್ಬಾರ್ದು ಅಂತ. ಸೊ ಚಡಿ ಗಿಡಿ ಹಾಕೊಂಡ್ಬಂದಿದ್ರೆ ಅವರೇ ಅಲ್ಲಿ ಕರ್ಕೊಂಡೋಗಿ ಒಂದು ವೇಲ್ ಥರ ಕೊಟ್ಟು ನೋಡಿ ಆ ಥರ ಹಾಕಿ ಕಳಿಸ್ತಾರೆ. ಶ್ರೀಲಂಕಾ ಎಷ್ಟು ಉಂಡಿ ನೋಡಿ ಉಂಡಿ. ಇಲ್ಲಿ ಗಣೇಶ. ನಮ್ ದೇವ್ರು ಇವ್ರು ಸಿಕ್ಕಾಪಟ್ಟಿ ಇದು ಮಾಡ್ತಾರಪ್ಪ ಗಣೇಶನ. ಸಾಕಾಗಿದೆ. ಬುದ್ಧ ದೇವ್ರೆ ನೋಡಪ್ಪ, ಹಿಂಗೆ ಬೋಧಿ ವೃಕ್ಷದ ಕೆಳಗಡೆ ಆಯಿತು. ಇವಾಗ ನಿಮ್ಮ ಮುಂದೆ ಇವನಿಗೆ ಜ್ಞಾನೋದಯ ಮಾಡೋ ಥರ ಮಾಡಿ ಇವ್ನಿಗೊಂದು ಹೆಣ್ಣು ನೋಡಿ ಮದುವೆ ಮಾಡೋ ಥರ ಮಾಡಿಬಿಡು. ಬೇಡಂತ ಬಿಡ್ತೀರಾ? ಅದು ಬ್ರಹ್ಮಚಾರಿ ದೇವ್ರಗಳ ಹತ್ರನೇ ಬಿಡ್ತೀರಾ? ಬರೀ ನಾನು ಇಲ್ಲಿ ಶಿವ ಮಾತ್ರ ನೋಡಿದೆ. ಬಟ್ ತಮಾಷೆ ಏನು ಅಂತಂದರೆ ಇಲ್ಲಿರೋದೆಲ್ಲ ಬರೀ ಇಂಡಿಯನ್ ಗಾಡ್ಸೆ. ಮುರುಘಾ, ಗಣೇಶ, ಅವರಪ್ಪ ಶಿವ, ಕಾಳಿ. ಗೈಸ್, ಶ್ರೀಲಂಕಾದ ಊದುಬತ್ತಿ ಇದು ಹೆಂಗಿದೆ ನೋಡಿ. ಚಿನ್ನದ ನಾಣ್ಯ ನಾವು ನೋಡಿರಲಿಲ್ಲ. ಚಿನ್ನದ ನಾಣ್ಯ ಇತ್ತು, ಚಿನ್ನದ ನಾಣ್ಯ ಇತ್ತು ಅಂತ ನೋಡಿ. ಚಿನ್ನದ ನಾಣ್ಯಗಳು ಸಖತ್ತಾಗಿ ಇಟ್ಟವ್ರೆ. ಇದೇನು ಹೇಳಿ? ಗೋಲ್ಡ್ ಕಾಯಿನ್ಸ್. ಅದು ಆನೆ ದಂತ ಥರ ಇರೋದು. ಆನೆ ದಂತ ಅಲ್ಲ, ಆನೆ ದಂತಾನೆ ಅದು. ಎಷ್ಟೆಷ್ಟು ಬೆಟ್ಟು ನನಗೂ ನಿಮಗೂ? ಹೌದಾ? ಆನೆ ದಂತದಿಂದ ಮಾಡಿರೋದು. ದೊಡ್ಡದಾಗೆಲ್ಲ ಎಲ್ಲಿರುತ್ತಂತ ಬ್ರೋ ಏನು ಹೇಳ್ತಾ ಇದ್ದೀರಾ? ಚಾನ್ಸೇ ಇಲ್ಲ. ಬ್ರೋ ಇದು ಏನೂ ಇಲ್ಲ ಬ್ರೋ. ನಾನು ಎಷ್ಟು ದೊಡ್ಡದು ಬ್ರೋ. ಆನೆದು ದಂತ ನಿಮಗೆ ಇಷ್ಟು ಕಾಣಿಸುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಹೊರಗಡೆ ತಲೆವರೆಗೂ ಇರುತ್ತೆ. ಈ ದಂತ ನೋಡಿದಾಗ ಹೆಂಗ್ ಗೊತ್ತಾ ನಂಗೆ ಗೊತ್ತಾಗಿದ್ದು, ವೀರಪ್ಪನ ಒಂದು ಡಾಕ್ಯುಮೆಂಟ್ರಿ ಮೂವಿ ಇದೆ. ವೀರಪ್ಪ ಸ್ಮಗಲ್ ಮಾಡ್ಬೇಕಾದ್ರೆ ವೀರಪ್ಪನ ಮಾಲು ಅಂತಾನೆ ಹೆಂಗ್ ಕಂಡಿಡಿತಾ ಇದ್ರು ಅಂದ್ರೆ ಅವನೊಬ್ನೇ ಆನೆನ್ ಸಾಯಿಸಿದ್ಮೇಲೆ ತಲೆ ಹೊಡೆದು ತಲೆಯಿಂದ ಪೂರ್ತಿ ದಂತ ಎತ್ತಾ ಇದ್ರು. ಅದು ಫುಲ್ ಉದ್ದ ಇರುತ್ತೆ. ಹೆಂಗ್ ಗೊತ್ತಿದೆ ಆನೆ ದಂತ ಅಂತ ಕರೆಕ್ಟಾಗಿ ಹೇಳ್ತೀನಿ. ಆನೆ ದಂತ ಬಂದ್ಬಿಟ್ಟು ನಿಮಗೆ ಕಲರ್ ಫೇಡ್ ಆಗಲ್ಲ. ಆ ಲಾಸ್ಟಲ್ಲಿ ಇವರೇ ಇದು ಮಾಡಿರ್ತಾರೆ, ಚೂಪ್ ಮಾಡ್ತಾರೆ ನೋಡಿ. ನಿಮ್ಗೆ ಅಷ್ಟು ಡೌಟ್ ಇದೆ ಕೇಳಿ. ನಿಮ್ಗೆ ಅಷ್ಟು ಡೌಟ್ ಇದೆ ಕೇಳಿ ಬ್ರೋ. ಸರ್, ಇಸ್ ದಿಸ್ ರಿಯಲ್? ಆಲ್ ರಿಯಲ್ ಎಲಿಫೆಂಟ್? ರಿಯಲ್ ಎಲಿಫೆಂಟ್ ಅಸ್ಕರ್. ಏನು ಗೊತ್ತಾ, ನಂಬಿಕೆ ಅಂದರೆ ಇದು ನೋಡಿ. ಈ ದೇಶದಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಓಡಾಡ್ತಾ ಇರ್ತಾರೆ, ಎಲ್ಲರೂ ಇಲ್ಲೇ ಇಟ್ಟವ್ರೆ ದುಡ್ಡನ್ನ. ಆದರೂ ಒಬ್ಬರು ಒಂದೇ ₹1 ಮುಟ್ಟಲ್ಲ ತಾನೇ. ಇದು ಇವತ್ತೊಂದು ದಿವಸದಲ್ಲ, ಎಷ್ಟೊಂದು ದಿವಸದ ಸ್ಟಾಕ್ ಇದು. ಬಟ್ ಯಾರನ್ನು ಇವಾಗ ಬೇಕು ಅಂತ ಎತ್ಕೊಂಡು ಹೋಗೋದಾಗಲಿ, ನಮ್ಮ ಕಡೆ ಬಿಡ್ರಿ 1 ನಿಮಿಷಕ್ಕೆಲ್ಲ ಗುಡ್ಸ್ ಗುಂಟಾಂತರ ಮಾಡಿ ತೊಳೆದ್ಬಿಟ್ಟು ಹೊಡೋಗಿರ್ತಾರೆ. ನಿಜ, ನಮ್ಮ ದೇಶದಲ್ಲಿ ಅದು ಮೇನ್ ಪ್ರಾಬ್ಲಮ್. ಅದು ಒಂಥರ ಆಗ್ತದೆ. ನಾನು ಚಿಕ್ಕ ಹುಡುಗನಲ್ಲಿ ಚಾಕ್ಲೇಟು ₹1 ₹2 ಏನು ಸಿಗ್ತದೆಲ್ಲ ದಿಂಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಅರ್ಥ ಆಯಿತು, ನಾವು ಒಬ್ರದ್ದೇನಾದರೂ ₹1 ದಿಂಗಿದ್ರೆ ನಮ್ದು ಇನ್ನೊಬ್ಬರು ₹10 ದಿಂಗ್ತಾರೆ ಅಂತ. ಆ್ಯಕ್ಚುಲಿ ಇದನ್ನು ನಾನು ಕೂಡ ನಂಬೋದು. ನಂಗೆ ಇದು ತುಂಬ ಬೇಗ ರಿಯಲೈಸೇಷನ್ ಆಗ್ಬಿಡ್ತು. ಜೀವನದಲ್ಲಿ ನಾವು ಯಾರಾದರೂ ಒಬ್ರು ಮೋಸ ಮಾಡಿದ್ರೆ ಇವತ್ತಿಲ್ಲ ನಾಳೆ ನಮಗೆ ಮೋಸ ಆಗುತ್ತೆ. ಅದಕ್ಕೆ ಜೀವನದಲ್ಲಿ ಮೋಸ ಮಾಡಬಾರ್ದು. ಅದೊಂದೇ ಅಲ್ಲ, ದಟ್ಸ್ ಕಾಲ್ಡ್ ಕರ್ಮ. ನೀವೊಬ್ರಿಗೆ ನಗಿಸಿ ನಿಮ್ಮನ್ನು 10 ಜನ ನಗಿಸ್ತಾರೆ. ನೀವೊಬ್ರಿಗೆ ನೋವು ಮಾಡಿ ನಿಮ್ಗೆ 10 ಜನ ನೋವು ಮಾಡ್ತಾರೆ. ನೀವೊಬ್ರು ಖುಷಿಯಾಗಿಡಿ ನಿಮ್ಮನ್ನು 10 ಜನ ಖುಷಿಯಾಗಿರ್ತಾರೆ. ನೀವೊಬ್ರಿಗೆ ಒಳ್ಳೇದು ಮಾಡಿ ನಿಮ್ಗೆ 10 ಜನ ಒಳ್ಳೇದು ಮಾಡ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ರಿಟರ್ನ್ಸ್. ಒಂದು ಡೌಟ್ ಇದೆ, ನಾವು ಒಬ್ಬರನ್ನ ಲವ್ ಮಾಡಿದ್ರೆ ನಮ್ಮನ್ನ 10 ಜನ ಲವ್ ಮಾಡ್ತಾರೆ. ಅಲ್ಲ, ನಮ್ಮನ್ನ 10 ಜನ ಲವ್ ಮಾಡ್ತಾರೆ. ನೀವು ಒಬ್ಬರನ್ನ ಮದುವೆ ಆಗಿ ಅಂತ ಹೇಳಿದ್ರೆ ನಮ್ಮನ್ನ 10 ಜನ ಮದುವೆ ಆಯ್ತಾರೆ ಅಂತ ನಾನು ಹೇಳ್ತೀನಿ. ವಾಚ್ ಕಲೆಕ್ಷನ್ಸ್ ಎಷ್ಟು ವರ್ಷ ಜಮಾನದ ವಾಚ್, ಕ್ಯಾಮ್ರಾಗಳು. ಬ್ರೋ ಈ ಥರ ಕ್ಯಾಮ್ರಾನೇ ನೋಡಿರ್ಲಿಲ್ಲ ಬ್ರೋ. ಇದು ಯಾವ್ದು ಬ್ರೋ? ಇದು ಕ್ಯಾಮ್ರಾ ಇದು ಹಿಂಗಿದೆ. ಇದು ನೋಡಿ, ಇದೇನು ಹೇಳಿದ್ದು? ಇದೇನು ಹೇಳಿ ನೋಡೋಣ. ಇದು ಕ್ಯಾಮ್ರಾ ಕಾರ್ಡರ್ ವಿಡಿಯೋ ಮದುವೆ ಮನೆಯಲ್ಲ ಇಲ್ಲಿಂದ ನೋಡೋದು ಕಣ್ಣಿಂದ. ದೇವಸ್ಥಾನ ಗೊತ್ತಾಗಿಲ್ಲ, ಮ್ಯೂಸಿಯಮ್ ಗೊತ್ತಾಗಿಲ್ಲ, ₹1 ಎಂಟ್ರಿ ಫೀಸು ಇಲ್ಲ. ಅದು ಖುಷಿ ಪಡೋದು. ಬೇರೆ ದೇಶದಲ್ಲಿ ಹೋದರೆ, ಈಗ ನಮ್ಮ ದೇಶದಲ್ಲಿ ಆದರೆ ಈ ಥರ ಮ್ಯೂಸಿಯಮ್ಗೆ ಹೋದರೆ ಇಂಡಿಯನ್ಸ್ಗೆ ಒಂದು ರೇಟು, ಫಾರಿನರ್ಸ್ಗೆ ಅಂತ ಒಂದು ರೇಟು. ಇಲ್ಲಿ ಏನೂ ಇಲ್ಲ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ವೈಟ್ ಟೈಯಿಂಗ್ ಗುಡ್ ವೈಟ್ ಕಲರ್. ಓಕೆ, ಹಿ ಇಸ್ ನಾಟ್ ಯೆಟ್ ಮ್ಯಾರಿಡ್. ಅದು ಕೇಳಿದ್ರು ಅವರು. ಓಕೆ, ಥ್ಯಾಂಕ್ ಯು. ಸೊ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದನ್ನ ದ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ಕರೀತಾರೆ. ಏನಕ್ಕೋಸ್ಕರ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ಕರೀತಾರೆ ಅಂತ ಅಂದರೆ, ಬ್ರಿಟಿಷ್ ಅವರು ಇಲ್ಲೂ ಕೂಡ ಆಳ್ವಿಕೆನ ಮಾಡ್ತಾ ಇದ್ರು. 1948ರಲ್ಲಿ ಅವ್ರಿಗೆ ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡಿದಂಥ ಜಾಗ ಇದು. ದಿಸ್ ಇಸ್ ದ ಪ್ಲೇಸ್ ಆಫ್ ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿ, ಕೀಪ್ ಡಿಸಿಪ್ಲಿನ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಸೊ ಇದೇ ಜಾಗದಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು ಅಂತ ಹೇಳಿ ಇದನ್ನ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತ ಹೇಳಿ ಈ ಜಾಗನ ಕಂಪ್ಲೀಟಾಗಿ ಹಿಂಗೆ ಇಟ್ಟಿದ್ದಾರೆ. ಎಲ್ಲ ಶ್ರೀಲಂಕಾದ ಲಾಂಛನ ಆದಂಥ ಸಿಂಹದ ಸ್ಟ್ಯಾಚುಗಳನ್ನ ಮಾಡಿಟ್ಟಿದ್ದಾರೆ ಉದ್ದಕ್ಕೂ. ನಮ್ಮ ಕರ್ನಾಟಕದಲ್ಲಿ ಹೇಗೆ ಫ್ರೀಡಮ್ ಪಾರ್ಕ್ ಇದೆ, ಆ ಥರ ಒಂದು ಜಾಗ ಇದೆ ಅಂತ ಅನ್ಕೊತೀನಿ. ಇಲ್ಲಿ ಅವ್ರಿಗೆ ಸ್ವತಂತ್ರ ಸಿಕ್ತು ಅಂತ ಹೇಳಿ ಈ ಜಾಗನ ಇವಾಗ ಒಂದು ಟೂರಿಸ್ಟ್ ಸ್ಪಾಟ್ ಥರ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಒಂದು ಏನೋ ಕೆಫೆ ಥರ ಇದೆ, ಹೋಗಿ ಅಂತ ಹೇಳಿ ಕಳಿಸಿದ್ರು. ಇಲ್ಲಿ ಬಂದು ನೋಡಿದ್ರೆ ಯಾವುದೋ ಸಿನಿಮಾನ ಏನೋ ಶೂಟ್ ನಡೀತಾರೆ, ಇಲ್ಲ ಆ್ಯಡ್ ಶೂಟ್ ನಡೆಸ್ತಾ ಇರಬೇಕು. ಆ್ಯಡ್ ಶೂಟೇ. ಅಲ್ಲಿ ಬಟ್ಟೆಗಳಿದೆಯಲ್ಲ, ಬಟ್ಟೆಗಳಿದೆ, ಪೇಂಟ್ ಇದೆ. ನಾವೊಂದು ಚಾನ್ಸ್ ಕೇಳೋಣ. ನೋಡಿ ನಮ್ಮ ಮಾಡಲ್ ಹೆಂಗಿದ್ದಾರೆ.
ಸೊ ನಾವು ಇವಾಗ ಮುಂದಿರೋಂಥ ಜಾಗ ಬಂದು ಪೋರ್ಟ್ ಸಿಟಿ ಅಂತ ಹೇಳಿ. ಇಲ್ಲಿಂದ ನೋಡಿದ್ರೆ ನಾವು ಉಳ್ಕೊಂಡಿರೋ ಹೋಟ್ಲ್ ಕಾಣಿಸುತ್ತೆ. ಇದೆ ITC ಅದು ಮೊನ್ನೆ ಇದ್ದಿದ್ದು ಸಿಟಿ ಆಫ್ ಡ್ರೀಮ್ಸ್, ಶಾಂಗ್ರಿಲಾ. ಅದರಿಂದ ಇರೋದು ಶಾಂಗ್ರಿಲಾ. ಸೊ ಇಲ್ಲಿರೋ ಅಂತ ಕಂಪ್ಲೀಟ್ ಲ್ಯಾಂಡ್ ಏನ್ ನಮ್ಮ ಮುಂದೆ ನೋಡ್ತಾ ಇದ್ದಾರೆ, ಈ ಲ್ಯಾಂಡ್ನೆಲ್ಲ ತಗೊಂಡಿರೋದು ಚೀನಾದವರು. ಇಲ್ಲ JV ಮಾಡಿರ್ತಾರೆ ನನ್ನ ಪ್ರಕಾರ. JV ಮಾಡಿ ಇಲ್ಲಿ ಲಾಸ್ ವೇಗಸ್ ತರ ಏನೇನೋ ಮಾಡ್ಬಿಡ್ತಾರಲ್ಲ, ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ರೈಸ್ ಮಾಡಿ ಕೆಸಿನೋ, ಆಮೇಲೆ ಹೋಟೆಲ್ಸ್ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ. ಅದೆಲ್ಲದು ಈ ಜಾಗದಲ್ಲಿ ಬರುತ್ತೆ. ಇಲ್ಲಿ ಏನಾದ್ರು ನಮ್ಮ ಭಾರತೀಯರು ಜಾಗನ ತಗೋಬೇಕು ಅಂದ್ರೆ ಮೋದಿ ಸೈನ್ ಬೇಕಂತೆ. ಇಲ್ಲ ಹೆಂಗೆ ಇನ್ಫಾರ್ಮೇಶನ್. ನಾನು ಬರೀ ದುಡ್ಡು ಬೇಕೇನೋ ಅನ್ಕೊಂಡಿದ್ದೆ. ಇಲ್ಲ ಆಮೇಲೆ ದುಡ್ಡು ಬೇಕು. ದುಡ್ಡು ಕೇಳಿದ್ವಿ. ದುಡ್ಡು ಎಷ್ಟು ಅಂತ ಹೇಳಿದ್ರೆ ಮಿನಿಮಮ್ 10 ಕೋಟಿ ಇಲ್ಲಿ ಲ್ಯಾಂಡ್. ಒಂದು BHK ರೈಸ್ ಅಣ್ಣ ಏನೋ ಹೊಸದಾಗಿ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾರೆ. ನಮ್ಮ 3900 ಸಿಗಲ್ಲ ಟೈಗರ್. ಇದು ಹನಿಕೇನ್ ಹೆಂಗಿದ್ರೆ ಎಲ್ಲ ಕಡೆ ಸಿಗುತ್ತೆ. ಇದು ಯಾವುದೋ ಆಲಿಯಾ ಸ್ಟ್ರಾಂಗ್ ಅಂತೆ, ಕ್ಯಾಲ್ಸ್ಬರ್ಗ್ ನಾರ್ಮಲ್ಲು. ಅದಾಗಿದ್ಮೇಲೆ ಇದು ಯಾವುದೋ ಇದು ಸೋಮ್ಸ್ಬೆರಿ ಅಲ್ಲ ಏನು ಇದೆ ಹೆಸರು? ಸೋಮಸ್ಬಿ. ಈ ಜಾಗ ಒಂಥರ ಮಸ್ತು. ಸೊ ಏನೇನು ಬೇಕು ಇಲ್ಲಿ ಎಲ್ಲ ಎಣ್ಣೆಗಳನ್ನ ತಗೊಂಡು ಇಲ್ಲಿ ಕುತ್ಕೊಂಡು ಈ ಬೀಚ್ನ ನೋಡಿಕೊಂಡು ಆರಾಮಾಗಿ ಎಣ್ಣೆ ಹೊಡಿತಾ ಮಜಾ ಮಾಡ್ತಾರೆ. ಕುಡ್ದು ಬೇಜಾರಾಗಿದ್ಮೇಲೆ ಬಂದು ಇಲ್ಲಿ ಗೇಮ್ಸ್ಗಳು ಆಡಿ ಅಷ್ಟೇ. ಅದು ಬೇಜಾರಾಯ್ತಾ ರೂಮ್ಗೆ ಹೋಗಿ ಅಷ್ಟೇ ಎಲ್ಲ ತಿಂದು ಇವಾಗ ಈ ಜಾಗಕ್ಕೆ ಬಾಯ್ ಹೇಳಿ. ಸೊ ಇವಾಗ ವಾಪಸ್ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ. ಹೌದಾ? ಬೇಕಾ ಹೋಗ್ತೀನಿ. ನೋಡಿ ಎಲ್ಲ ಕಡೆ ಫೋಟೋ ಶೂಟ್ ಮಾಡಿಸ್ತಾರೆ, ಚೆನ್ನಾಗಿದೆ ಹುಡುಗಿ ಶ್ರೀಲಂಕದ. ಸೊ ಅಕ್ಕ ಫುಲ್ ಬ್ಯೂಟಿಫುಲ್ ಆಗವ್ರೆ. ಸುಜಿತ್ ಅಲ್ಲೇ ನಿಂತ್ಕೊಂಡು ಅಕ್ಕಂಗೆ ಸ್ಕೆಚ್ ಆಗ್ತವನೆ. ಒಂಥರ ಫೋಟೋ ತೆಗಿಯುವಂಥ ಸ್ಪಾಟು. ಎಲ್ಲ ಕಡೆ ನೀವು ನೋಡಿದ್ರು ಫೋಟೋ ಶೂಟ್ ಮಾಡ್ತಾ ಇರ್ತಾರೆ, ಸಖತ್ತಾಗಿರುತ್ತೆ. ಇದು ಲೈಟ್ ಹೌಸ್ ಹಿಂಗಿದೆ. ಬಟ್ ಏನೋ ಅಂದರೆ ಇದ್ರ ಮೇಲ್ಗಡೆ ಹಿಂಗೆ ಹತ್ತು ಹೋಗ್ಬೇಕು, ಬಟ್ ಹೋಗ್ಬೋದು ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲಿದ್ದೀನಿ. ಫುಲ್ ಹೆಜ್ಜೆ ಇಟ್ಬಿಟ್ಟು ಹತ್ಬೇಕು ತಾನೆ? ಓಕೆ 3 to start ಬ್ರೋ. 1 2 3 ಸ್ಟಾರ್ಟ್. ಇದು ಮೋಸ. ಏನು ಮೋಸ? ಇದರಲ್ಲಿ ಇಟ್ಬಿಟ್ಟು ಯಾವ್ದ್ರಲ್ಲಿಲ್ಲ, ಕರೆಕ್ಟಾಗಿ ಪಾದ ಇಟ್ಟಿದ್ದೀನಿ. ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಫಸ್ಟ್ ನಾನು ಅಲ್ಲ, ಇಬ್ರಿಗೂ ಮದುವೆ ಮಾಡ್ಕೊಂಡು ಮಕ್ಳ ಜೊತೆ ಆಟ ಆಡು ಅಂದ್ರೆ ಇಲ್ಲಿಂದ ಅಲ್ಲಿಗಾರು ಅಲ್ಲಿಂದ ಇಲ್ಲಿಗಾರು ಅದು ಕುಂಟೆ ಬಿಲ್ಲೆ ಆಡ್ತಾರಲ್ಲ ಬ್ರೋ. ಇವಾಗ ಏನು ಗೊತ್ತಾ ಚಾಲೆಂಜು? ಒಂದ್ ಕಾಲ ಹತ್ರಿ, ಒಂದ್ ಕಾಲಲ್ಲಿ ಇರ್ಬೇಕು. ಹೌದು, ಒಂದ್ ಕಾಲಲ್ಲಿ ಹತ್ತೋಣ. ಹತ್ರಿ. ರೆಡಿ 3 2 1 ಆಕ್ಷನ್. ಸೋತ್ಬಿಟ್ಟೆ. ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಯಾರು ಫಸ್ಟ್ ಹೋಗಿ ಮುಟ್ತಾರೆ ಅಂತ. ಓಕೆನಾ ಬ್ರೋ? ರೆಡಿ 3 2 1 ಆಕ್ಷನ್. ಇಲ್ಲಿ ಮಿಸ್ ಆಯ್ತು, ಸ್ಲೋ ಆಗೋಯ್ತು ಬ್ರೋ. ಸುಜ್ ಬ್ರೋ ಅಲ್ಲಿಂದ ಬರ್ತೀವಿ, ಸ್ಟಾರ್ಟ್ ಮಾಡಿ. ಶ್ರೀಲಂಕಾಗೆ ಬಂದು ಮಕ್ಳು ಆಟ ಆಡೋದು ಅಂದ್ರೆ ಇದೆ. ಇವ್ರಿಗೆಲ್ಲ ಮದುವೆ ಮಾಡಿದ್ರೆ ಅದೇನು ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಆಡೋ ಐಕ್ಳಿಗೆ ಮದುವೆ ಮಾಡಿದ್ರೆ ಮಾಡೋ ಜಾಗಕ್ಕೆ ಮಣ್ಣು ತುಂಬೋದ್ರಂತೆ. ಹಂಗೆ ಹೋಗ್ರಪ್ಪ, ಅದು ನೋಡೇ ಬಿಡೋಣ. ಅಲ್ಲಿಂದ ಇಲ್ಲಿವರೆಗೂ ಯಾರು ಫಸ್ಟ್ ಬರ್ತಾರೆ? ನೀನು ಈ ಕಡೆ ಲೆಫ್ಟಿಗೆ ಬಾ, ನೀನು ಈ ಕಡೆ ರೈಟಿಗೆ ಬಾ, ನಾನು ಸ್ಟ್ರೈಟಲ್ಲಿ ನಿಂತೀರಿ. ಆಗೋಯ್ತಾರೆ. ಅಲ್ಲಿಂದ ಇಲ್ಲಿ ಬಂದು ಅದು ಮುಟ್ಸೋ ಅಷ್ಟರಲ್ಲಿ ತರ್ತಾರೆ. ನೋಡ್ಕೊಳ್ಳಿ ಇಬ್ರು. ನಾವು ಅದಕ್ಕೆ ರಿಸ್ಕೇ ತಗೊಳಕ್ ಹೋಗಿಲ್ಲ. ರೋಡ್ ಫ್ರೇಮ್ ಟಚ್ ಮಾಡ್ಬೇಕು. ಇಬ್ರು ಪಕ್ಕ ಬನ್ನಿ, ಅಕ್ಕಿಲ ಹತ್ರ ಬನ್ನಿ. 3 2 1 ಆಕ್ಷನ್. ಮಕ್ಕಳಾಟ ಆಡಿ ನೋಡಿ ಬೆವ್ರ್ತಾರೆ. ಎಲ್ಲೋ ಬರ್ಬೇಕಾಗಿರೋ ಬೆವ್ರು ಎಲ್ಲೋ ಬರ್ತಾ ಇದೆ. ಹುಷಾರಪ್ಪ, ಒಳಗೆ ಗಿಳಿ ಕೊಟ್ಟದ್ದು. ನಾನು ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಕ್ಳ ತರ ಇರ್ಬೇಕು ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟವ್ರೆ. ಇವಾಗ ಹಂಗೆ ಹೇಳ್ತಾ ಇಲ್ಲ ನಿಮ್ಮಮ್ಮ. ಇವಾಗ ನೀನು ಎಷ್ಟೇ ದೊಡ್ಡವನಾದ್ರೂ ಫಸ್ಟ್ ನಂಗೆ ಕೈಗೊಂದು ಮಗ ಕೊಡು ಅಂತವ್ರೆ. ಇವಾಗ ನೀನು ಚಿಕ್ಕ ಮಗ ತರ ಇರೋ ಅಂತ ಹೇಳಕ್ ಸಾಧ್ಯ ಇರಲಿಲ್ಲ ಆಂಟಿ. ಹೇಳಿ ಕಮೆಂಟ್ ಹಾಕಿ ಬೇಕಾರೆ. ಇವರೆಲ್ಲ ಕಟ್ ಮಾಡ್ಬಿಡ್ತಾರೆ ಗೈಸ್, ಅದೊಂದೇ ಪ್ರಾಬ್ಲಮ್. ಇಲ್ಲ ಅಂದ್ರೆ ಏನೇನೋ ಒಳ್ಳೊಳ್ಳೆ ಪಂಚ್ ಕೊಟ್ಟಿರ್ತೀನಿ, ಎಲ್ಲ ಎಗರಿಸ್ಬಿಟ್ಟಿರ್ತಾರೆ. ಹೌದೌದು, ಈ ಅಪ್ಪ ಕೊಡೋದು ಅದು ಯಾವ್ದು ಪಂಚತಾರನೇ ಇರಲ್ಲ, ಎಲ್ಲ 18+. ಚೆನ್ನಾಗೋಯ್ದಾರಲ್ಲ ಅಂದ್ರೆ ಅವ್ರು ಚೆನ್ನಾಗಿದಾರೋ ಏನು ಗೊತ್ತಿಲ್ಲ. ಡ್ರೆಸ್ ಚೆನ್ನಾಗಿದೆ, ನಂಗೆ ಡ್ರೆಸ್ ಇಷ್ಟ ಆಯ್ತು. ಇದೆಲ್ಲ ಓಳು ಹೇಳ್ಬಿಡ್ಬೇಕು, ಚೆನ್ನಾಗಿದ್ದಾರೆ ಅನ್ಬೇಕು. ನೀವೆಲ್ಲ ರೋಸ್ ನೋಡ್ತಾ ಇದ್ದೀರಾ, ಏನ್ ನೋಡ್ತಾ ಇದ್ದೀರಾ? 5 ಇರ್ಬೇಕು. 5 200%. 6 ಅವಳು ಸೇರಿ. ಎಲ್ಲ ಮಗ ತೋರ್ಸು ಚಿನ್ನ, ಮಗ ತೋರ್ಸು. ನಂಗೆ ಗೊತ್ತಿತ್ತು ನೀವು ಸುಜಿತ್ ಫ್ರೆಂಡು ಅಂತ, ಆದ್ರೆ ಈ ತರ ಫಾಲೋ ಮಾಡ್ತಾರೆ ಸುಜಿತ್ ಅಂತ ದೇವರೇ ಗೊತ್ತು. ನೀನ್ ಯಾಕಯ್ಯ ಹೋಗಿ ಬಂದು ಮೂವಿಗೆ ಮಾಡ್ದ ಅಂತ ನನ್ ಬುಡಕ್ಕೆ ಬತ್ತ್ಯಾ? ಡೌಟ್ ಅವ್ರಿಗೂ ಮಾಡಿದ್ದೆ, ಅವ್ರನ್ನೂ ಬಿಟ್ಟಿರೋದ.
ಇವಾಗ ಶ್ರೀಲಂಕಾದಲ್ಲಿ ಸುಜಿತ್ ಹುಡುಗಿ ಜೊತೆ ಚಾಲೆಂಜ್ ಮಾಡ್ತಾನೆ. ಏನಿಲ್ಲ, ನೀವು ಹೋಗ್ಬಿಟ್ಟು ಹತ್ರ ಕೆನ್ ಐ ಹ್ಯಾವ್ ಎ ಸೆಲ್ಫಿ ವಿತ್ ಅಂಡ್ ಆ ರೋಸ್ ಇಸ್ಕೋಬೇಕು ಅಂತ. ಹಾಂ, ಒಂದು ರೋಸ್ ಇಸ್ಕೋಬೇಕು. ದೇವರೇ ಆಗಲ್ಲ ಬ್ರೋ, ಆಗತ್ತೆ. ಇವಾಗ ನಾನೇ ಗೆಲ್ಲೋದು. ಅವ್ನ ಕೈಲಾಗಲ್ಲ. ಅವ್ನ ಕೈಲ ಆಗಲ್ಲ. ಏನು ನಾನು ಏನು ಅನ್ಕೊಂಡ್ಬಿಟ್ಟಿದ್ರು ನೀವೆಲ್ಲ ಲೇ? ಕೆಲಸ ಮಾಡು. ಹಾ. ಮೂರ್ ಜನನೂ ಹೋಗೋಣ. ಹಾ. ಆಯ್ತಾ? ಬೇಡ, ಅದು ಬೇರೆ. 3 ಜನ ಹೋದ್ರೆ ಕೆಲಸನೇ ಆಗಲ್ಲ. ಹೊಂಟೋಗ್ಬಿಟ್ಟವನೆ ಕಿಲ್ಲಾಡಿ ನನ್ನ ಮಗ. ಇಲ್ಲಿ ಚಾಲೆಂಜ್ ಕೊಟ್ಬಿಟ್ಟು ಅಲ್ಲೋಗ್ಬಿಟ್ಟವನೆ. ನೋಡ್ದ ಎಂತ ನನ್ನ ಮಗ ಇವನು. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು ಬ್ರೋ. ನಾನೇನೇ ಕೇಳಿ ಸಿಂಗಲ್ ಆಗಿರೋದು, ಒಂದು ನಿಮ್ ಸವಾಸ, ಇನ್ನೊಂದು ನಿಮ್ ಜೊತೆ ಫ್ರೆಂಡ್ಸ್ ಇದಾರಲ್ಲ ಅವ್ರ ಸವಾಸ. ಏನು ಡೀಲೇ ಮಾಡ್ಕೊ ಬರಕ್ ಹೋಗ್ಬಿಟ್ಟವನೆ. ಏಯ್ ಬಾರಲಿ, ನಾವೆಲ್ಲ ಆಟ ಆಡಿದೀವಿ ಬಾರೋ, ಕ್ಲಬ್ ಎಲ್ಲಿದೆ ಅಂತ ಕೇಳಕ್ ಅವಳ ಹತ್ರಕ್ಕೆ ಹೋಗ್ಬೇಕಾಗಿತ್ತ. ಆಲ್ರೆಡಿ ಇಷ್ಟ ಜನ ಅವ್ರೆ ಗೈಸ್. ಆಲ್ರೆಡಿ ಒಂದು ವಿಂಟೇಜ್ ಕಾರು. ದೇವರಣ ಕಾರ್ ಯಾವ ಕಂಪ್ನಿದು ಅಂತ ಗೊತ್ತಿಲ್ಲ, ಬಟ್ ಸಾಕಾಗಿದೆ. ಕಲರ್ ಇಷ್ಟ ಆಯ್ತು. ಓ, ಲ್ಯಾಂಡ್ ರೋವರ್ದಿದ್ದು. ಲ್ಯಾಂಡ್ ರೋವರ್ದು. ಹೌದಾ? ಸಕ್ಕತ್ತಿದೆ, ಹಳೇ ಕಾಲದಿದ್ದು, ವಿಂಟೇಜು. ಓಕೆ, ಇವಾಗ ಲಾಸ್ಟ್ ಚಾಲೆಂಜ್ ಮಾಡ್ತಾ ಇದೀವಿ. ನಾನು, ಸುಜಿತ್ತು, ಅಖಿಲು. ಆ ಹುಡುಗಿ ಹತ್ರ ಹೋಗಿ ನೀವು ಅಖಿಲು ರೋಸ್ ಇಸ್ಕೋಬೇಕು. ಇಬ್ರಲ್ಲಿ ಯಾರು ಇಸ್ಕೊಬರ್ತೀರೋ ಅವ್ರು ವಿನ್ನರು. ಅವ್ರಿಗೆ ರಾತ್ರಿ ಟ್ರೀಟ್ ನನ್ನ ಕಡೆಯಿಂದ. ಬನ್ನಿ. ಏನಂತ ಕೇಳಬೇಕು? 3 ಜನದಲ್ಲಿ ಯಾರು ರೋಸ್ ಇಸ್ಕೊಬರ್ತೀರಾ ನೋಡೋಣ. ನಾನು ಯಾಕೆ ಹೋಗ್ತಾ ಇಲ್ಲ ನನಗೆ ಗೊತ್ತು, ನನಗೆ ಕೊಡಲ್ಲ ಅಂತ. ಇವ್ರು 3 ಜನಕ್ಕೂ ಯಾರಿಗೂ ಕೊಡಲ್ಲ ಅನ್ನೋದು ಗೊತ್ತು. ಬಂದ್ಬಿಟ್ರು. ಇಲ್ಲ, ಆಕ್ಚುಲಿ ಯಾರು ಕೊಡ್ತಾರಲ್ಲ, ಅಖಿಲ್ ಮಹಾನ್ ಕಲಾವಿದ. ಫೋನ್ ಬಂದಿಲ್ಲ ಅಂದ್ರೆ ನಾಟಕ ಹೊಡಿಬೇಡ ಲೇ. ಹೋಗ್ರು. ಅವ್ನು ಓಡಾಯ್ತು, ಅವ್ನು ಆಲ್ರೆಡಿ ಅಲ್ಲಿ. ಹೋಗಿ ನೀವು ಫೋಟೋ ತೆಗಿತಾವ್ರಿರೋ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಅವ್ರಿಬ್ರು ದಾಂಡಿ. there is one challenge going on. I know he has already come and spoke to you. Don't give rose to him. Okay, you can give rose to anyone of us. Not to him. Any one of us. ಹಂಗೆ ಕೊಡಂಗ ಇಟ್ಕೊಳ್ಳಿ ಕ್ಯಾಮ್ರಾ. ಹಾ. Give it. No. No, she should come and give. You should not go and ask. Okay. ಇವ್ರು ಬ್ಯಾವ್ರತವ್ರೆ, ಇವ್ರಿಗಂತೂ ಕೊಡಲ್ಲ. ಬೇಡ, ಇವ್ರು ಇಲ್ಲೇ ಬ್ಯಾವ್ರತಾವನೆ. ಇನ್ನು ಅಲ್ಲಿ ಬಂದ್ರೆ ಹಿಂಗೆ ಏನ್ಬಿಟ್ಟು ಕೊಡಲ್ಲ. ಬರೀ ಇಂಥದೆಯ. ಅನ್ಎಕ್ಸ್ಪೆಕ್ಟೆಡ್ ಎಲ್ಲಪ್ಪ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್. ಥ್ಯಾಂಕ್ಸ್ ಹೇಳು ಗುರು, ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವ್ರು ಕೊಟ್ಟರು, ಏನೇ ಕೊಟ್ಟರು ಅಂತ ನನಗೆ ಒಬ್ಬನಿಗೆ ಗೊತ್ತು. ಇದಕ್ಕೆ ಅರ್ಥ ಆಯ್ತು ಅನ್ಸುತ್ತೆ. ಗೈಸ್, ಸೊ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಬ್ರೋ? ಲಾಸ್ಟ್ ಟೈಮ್ ನಾನು ಬಂದಾಗಿದ್ದು ಹೋಟ್ಲಿದು ಇದಾ, ಸೋಫಿಯಾ ಕೊಲಂಬೋ ಅಂತ. ಸೊ ಇವಾಗ ಲಾಸ್ಟ್ ಟೈಮ್ ನಾನು ಬಂದಾಗ ಅಲ್ಲೊಂದು ಜ್ಯೂಸ್ ಕುಡಿದಿದೆ. ಆ ಜ್ಯೂಸ್ ಚೆನ್ನಾಗಿತ್ತು, ಅದಕ್ಕೆ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಗೈಸ್, ಮೈಲೋ ಆಗಿದೆ ಗೊತ್ತಾ? ಇಲ್ಲಡಿ ಗೈಸ್, ಬೆಂಗಳೂರು ಥರ ಇಲ್ಲೂ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಅದು ಮೈಲೋ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಗೈಸ್, 650 ರೂಪಾಯಿ ಮೈಲೋ. ಸರ್, 1 ಪಾರ್ಸಲ್ 1 ಟೇಕ್ ಅವೇ ಕವರ್. 650 ರೂಪಾಯಿ. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 200 ರೂಪಾಯಿ, 250. ಚೆನ್ನಾಗಿದೆ. ಎತ್ಕೊಳ್ಳಿ ಎಲ್ಲ. ಸೊ ಯಾವುದೋ ದೊಡ್ಡ ಮಾಲ್ ಅಂದ್ಬಿಟ್ಟು ಕರ್ಕೊಂಡ್ಬಂದವ್ರೆ. ನೋಡೋಣ ಈ ಮಾಲ್ ಹೆಂಗಿರುತ್ತೆ ಅಂತ. ಸೊ ಈ ಮಾಲಿನ ಹೆಸರು ಬಂದು ಗಾಲ್ ಅಂತೆ. ಗಾಲ್ ಮಾಲ್. ಈ ಅಪ್ಪ ಬರೀ ಮಾಲ್ದೇ ಚಿಂತೆ. ಸೊ ಇದೊಂದಿಷ್ಟು ಫ್ರಿಜ್ ಮ್ಯಾಗ್ನೆಟ್ನ ತಗೊಂಡೆ. ಇದು ಸುಜಿ ತಗೊಂಡ್ರು, ಇದು ನಾನು ತಗೊಂಡೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ತಗೊಳ್ಳೋಣ. ತಗೊಳ್ಳಿ. ಒಂದನ್ನು ತಗೊಂಡಿರ್ತೀನಿ ನಾನು. ಟೋಟಲ್ ಹೌ ಮಚ್ ಮ್ಯಾಮ್? ನಮ್ಮ ಸಬ್ಸ್ಕ್ರೈಬರ್ ಯಾರೋ ಒಬ್ರಿಗೆ ನನ್ನ ಕಡೆಯಿಂದ ಗಿಫ್ಟ್. ಸೊ ನಾನು ಥೈಲ್ಯಾಂಡಿಗೆ ಬಂದಾಗ ಚಪ್ಪಲಿ ತೊಗೊಂಡಿದ್ದೆ, ನಿಯಾನ್ ಕಲರು, ವೈಟ್ ಕಲರು ಹುಡುಕ್ತಾ ಇದ್ದೆ, ಬಟ್ ಇವಾಗ ಇಲ್ಲಿ ಸಿಕ್ಕಿದೆ. ಇವಾಗ ಏನು ತಗೋಬೇಕಾದ್ನಾ? ಆಬ್ವಿಯಸ್ಲಿ 100%. ಅರೆ ವೈಟಲ್ಲಿ ತೊಗೊಳಲ್ಲ, ಬ್ಲ್ಯಾಕಲ್ಲಿ ತೊಗೊತೀನಿ. 25,000. 25,000. ಇನ್ನೊಂದ್ಸರಿ ಟ್ರಿಪ್ ಮಾಡ್ಬಿಡ್ತೀನಿ ನಾನು ಶ್ರೀಲಂಕಾಗೆ. ಎಕ್ಸ್ಪೆನ್ಸಿವ್ ಅಲ್ಲ, ಬಟ್ಟೆ, ವಾಚು, ನೀವು ಏನೇ ನೋಡಿದ್ರು ಎಕ್ಸ್ಪೆನ್ಸಿವ್. ಇಲ್ಲಿ ಚೀಪ್ ಅಂತ ಏನೂ ಇಲ್ಲ. ನಮ್ಮ ಇಂಡಿಯನ್ ರುಪೀಸಲ್ಲಿ 1 ರೂಪಾಯಿ ಕೊಟ್ಟರೆ 3 ರೂಪಾಯಿ ಕೊಡ್ತಾರೆ. ಆದರೆ ಇಲ್ಲಿ ತಗೊಂಡ್ರೆ ಹೊನ್ನ ಮನೆ. ನೋಡಿ ಏನು ಮಸ್ತಾಗಿದೆ ಮ್ಯೂಸಿಕ್. ಕಾಲು ಇದೆ. ಯಾವ್ದು ಅಬಾನ್ಸ್ ಅಂತೆ ಬ್ರೋ. ದೇವರಣ ಇಲ್ಲಿ ಕಾಸ್ಟ್ಲಿ ಬ್ರೋ. ನೋಡೋಣ ಮನೆ, ಇವಾಗ ಗೊತ್ತಾಗ್ಬಿಡುತ್ತೆ. ಐಫೋನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. 17 Pro Max 5,85,990. ಇದು 256 GB. ಕ್ಯಾಲ್ಕುಲೇಟ್ ಮಾಡಿ. 1,73,292. 1,73,000. ಗೈಸ್, ಇದೆಷ್ಟು ಗೊತ್ತಾ ಇಂಡಿಯಾದಲ್ಲಿ? 135. ನಮ್ಮ ಮನೇಲಿ ಐಫೋನ್ ತಗೋಬ ಕಮ್ಮಿ ಅಂತ ಅಂತಿದ್ರು. ದುಡ್ಡಿಲ್ಲ ನನ್ನ ಹತ್ರ. ಫೈನಲಿ ನಾವು ಬಂದಿರೋ ಅಂತ ಲಾಸ್ಟ್ ಸ್ಪಾಟ್ ಇದು. ಸೊ ಮಧ್ಯಾಹ್ನ ಹೋಗಿದ್ದ ಜಾಗ ಅದು. ಇವಾಗ ನೋಡಿ ವ್ಯೂ ಹೆಂಗ್ ಕಾಣಿಸುತ್ತೆ. ಸಕಲಾಗಿದೆ. ಸೊ ನೋಡಿದ್ರೆ ಸಾಯಂಕಾಲ ಹೊತ್ತು ಎಲ್ಲರೂ ಇಲ್ಲಿ ವಾಕಿಂಗ್ ಬರ್ತಾರೆ. ಸಕಲಾಗಿದೆ. ನಾವು ಉಳ್ಕೊಂಡಿರೋ ಹೋಟ್ಲು ಅದು. ಇವಾಗ ಹೆಂಗ್ ಕಾಣಿಸುತ್ತೆ ನೋಡಿ. ಓಕೆ, ಹೆಂಗನ್ಸ್ತು ಫೈನಲಿ?
ನಾನ್ ನಿಮ್ ಕೇಳೋ ಪ್ರಶ್ನೆ ನೀವೇ ನಾನು ಕೇಳ್ತಿರಲ್ರಿ ಹೆಂಗ್ ಅನ್ಸ್ತು ಅಂತ. ಇವತ್ತು ನಾನ್ ಕರ್ಕೊಂಡು ಹೋಗಿದ್ದಲ್ಲ ಎಲ್ಲ ಕಡೆ. ಸಖತ್ತಾಗಿ ಕರ್ಕೊಂಡು ಹೋಗಿದ್ರು, ತುಂಬಾ ಖುಷಿ ಆಯ್ತು. ವಿನಯ್ ಅವ್ರು ಇದೇ ರೀತಿ ನಮ್ಮನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದೀನಿ. ವಿನಯ್ ಅವರೇ ನೀವೇ ಮಾತಾಡಿ. ಇಲ್ಲ ಪಾಪ ಎಲ್ಲ ಪ್ಲಾನ್ ಮಾಡಿ ಕರ್ಕೊಂಡ್ಬಂದು ಎಂಜಾಯ್ ಮಾಡಿ ಅಂತ ಹೇಳಿ ಆಕ್ಚುಲಿ ಇದು ಸುಮ್ಮನೆ ಶಾರ್ಟ್ ಟ್ರಿಪ್ ಸ್ಟೇಕೇಶನ್ ತರ ಬಂದಿದ್ದು, ನಮ್ದೊಂದು ಮೀಟಿಂಗ್ ಇತ್ತು ಅಂತ ಹೇಳಿ. ಇಲ್ಲ ಅಂದ್ರೆ ಪ್ರಾಪರ್ ಎಂಜಾಯ್ ಮಾಡಬೇಕು ಅಂದ್ರೆ ಒಂದ್ಸಲ ಬಂದು ಎಂಜಾಯ್ ಮಾಡೋಣ. ಡೆಫಿನೆಟ್ ಆಗಿ ಶ್ರೀಲಂಕಾದಲ್ಲಿ ಒಂದಿಷ್ಟು ಜಾಗಗಳನ್ನ ತೋರಿಸ್ಬೇಕು ಅಂತ ಹೇಳಿ ಸುತ್ತಿದ್ವಿ, ಬಟ್ ಪ್ರಾಪರ್ ಆಗಿ ಏನೂ ಮಾಡಿಲ್ಲ. ನಿಜವಾಗ್ಲೂ ಆಗಸ್ಟ್ ಇಲ್ಲ ಸೆಪ್ಟೆಂಬರಲ್ಲಿ ಬರ್ತೀನಿ, ಇಡೀ ಶ್ರೀಲಂಕಾನ ಎಕ್ಸ್ಪ್ಲೋರ್ ಮಾಡಿ ಅದನ್ನ ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ಸೊ ಹೋಪ್ ನೀವು ವಿಡಿಯೋ ಇಷ್ಟ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಸುದೀಪ್ ಗೌಡ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕ್ರೇಜಿ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸುದೀಪ್ನ ಇಬ್ಬರನ್ನ ಮಿಸ್ ಮಾಡ್ಕೊತಾರೆ. ಬಾಯ್ ಬಾಯ್. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.